ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವ್ ಕೊಡಚಾದ್ರಿ. ಶಿವಮೊಗ್ಗ ಜಿಲ್ಲೆಯ ಕೊಡಚಾದ್ರಿಯ ತಪ್ಪಲು ನನ್ನೂರು. ಮೈಕ್ ಅಲ್ಲಿಂದ ಇಲ್ಲಿಗೆ ಪಾಸ್ ಆಗ್ಬೇಕಾದ್ರೆ ಸುಮಾರು ವಿಷಯ ಖಾಲಿ ಆಯಿತು. ಈಗ ನಾನೇನು ಹೇಳಲಿ ಅನ್ನೋದು. ಇದು ನನಗೆ ಮೊದಲನೇ ಪ್ರೆಸ್ ಮೀಟು. ಇವತ್ತು ನಾನು ಈ ವೇದಿಕೆ ಮೇಲೆ ಇದ್ದೀನಿ ಅನ್ನೋದಕ್ಕೆ ಕಾರಣ ನಮ್ಮ ನಿರ್ದೇಶಕರು. ಅವರ ಈ ಅಪಾಯವಿದೆ ಎಚ್ಚರಿಕೆ ಚಿತ್ರದ ಪಾತ್ರಗಳ ಹುಡುಕಾಟದಲ್ಲಿ ನಾನು ಅವಾಗ ಆಡಿಷನ್ ಕೊಡಬೇಕು ಅಂತ ಹುಡ್ಕೊಂಡು ಬಂದೆ ಬೆಂಗಳೂರಿಗೆ. ಆ ಸಮಯದಲ್ಲಿ ನಾನು ಒಂದಷ್ಟು ಪ್ರಿಪೇರ್ ಆಗಿ ಬಂದಿದ್ದೆ. ಆ್ಯಕ್ಚುಲಿ ನವರಸಗಳು ಹಿಂಗೆ ಆಡಿಷನ್ ಹೆಂಗಿರ್ಬೋದು ಅಂತ ಎಕ್ಸ್ಪೆಕ್ಟೆಡ್. ನಾನು ಬಂದು ನೋಡಿದ ಮೇಲೆ ಆಡಿಷನಲ್ಲಿ ಇದು ಯಾವುದೋ ಬೇರೆ ರಸನೇ ಕಾಣಿಸ್ತಾ ಇದೆಯಲ್ಲ. ಇಲ್ಲಿ ನವರಸ ದಾಟಿ ಇನ್ನೊಂದು ರಸ ಏನಾದ್ರು ಇದ್ರೆ ದಶರಸ. ಅದು ನಮ್ಮ ಡೈರೆಕ್ಟ್ರು ಅಂದರೆ ಈಗ ಆಲ್ರೆಡಿ ವಿಕಾಸ್ ಹೇಳಿದ್ರು ಹೀಗಿತ್ತು ವರ್ಕ್ಶಾಪು ಅಂತಲ್ಲ. ನಮ್ಮ ಸಿನಿಮಾದ ಟೈಟ್ಲಿಗೆ ತಕ್ಕಂಗೆ ನಮ್ಮ ಡೈರೆಕ್ಟ್ರು ಡೇಂಜರ್. ಅದು ಸಿನಿಮಾ ರಿಲೀಸ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಅದ್ಭುತವಾಗಿ ಬಂದಿದೆ. ಹಾಗೇನೆ ಅದೇ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿದೆ ಸರ್ ಈ ಸಿನಿಮಾಗೆ. ಏನ್ ಸರ್? ಇಲ್ಲ, ನಾನು ಹವ್ಯಾಸಿ ರಂಗಭೂಮಿ ಕಲಾವಿದ. ನಾನು ನಟನಾಗ್ಬೇಕು ಅಂತಾನೆ ಬಂದಿದ್ದು. ನಟನಾಗ್ಬೇಕು ಅಂತ ಬಂದು ವರ್ಕ್ಶಾಪ್ ಎಲ್ಲ ಮಾಡ್ತಾ ಇರೋ ಟೈಮಲ್ಲಿ ನಮ್ಮ ನಿರ್ದೇಶಕರ ಮೈಂಡ್ ಸೆಟ್ ಅಲ್ಲಿ ಆಕ್ಚುಲಿ ಕ್ಯಾರೆಕ್ಟರ್ಗಳು ಡಿಸೈನ್ ಅವ್ರು ಹೆಂಗ್ ಮಾಡ್ಕೊಂಡಿದ್ರು ಅದನ್ನ ರೀಡಿಂಗ್ ಕೊಟ್ಟವಾಗ ನಮ್ಗೆ ಅರ್ಥ ಆಯ್ತು. ಸೊ ಇದನ್ನ ಬೇರೆ ಕಡೆ ಕೂಡ ಹೇರ್ ಸ್ಟೈಲ್ ಮಾಡಿಸಿದವಾಗ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ನಾನು ಪ್ರೊಫೆಷನಲಿ ನನ್ಗೆ ಹೇರ್ ಸ್ಟೈಲ್ಸ್ ಗೊತ್ತಿರೋದ್ರಿಂದ ಯಾಕೆ ನಾನೇ ಟ್ರೈ ಮಾಡಬಾರ್ದು ಅಂತ ನಾನು ಕರ್ಕೊಂಡೋಗಿ ಬೇಸ್ ವರ್ಕ್ ಇಂದ ಸ್ಟಾರ್ಟ್ ಮಾಡಿ ಅದ್ರ ಲುಕ್ ಚೇಂಜ್ ಓವರ್ ಕೊಟ್ಟಿದ್ದು ನಾನೇನೆ. ಸೊ ಹೇರ್ ಸ್ಟೈಲಿಸ್ಟ್ ಅಂದ್ರೆ ನಮ್ಮ ಸಿನಿಮಾಗೆ ನಾನು ಮಾಡಲೇಬೇಕಾಯ್ತು. ನಾನು ಮಾಡಿದೆ, ಅದು ನನ್ನ ಕರ್ತವ್ಯ ಸರ್. ಹಾಗೇನೆ ಇದು ಅಪಾಯದ ಎಚ್ಚರಿಕೆ ಸಿನಿಮಾ ನಮ್ಮ ನಿರ್ದೇಶಕರು ರಂಗಭೂಮಿ ನಟನೆಗೂ ಮತ್ತು ನಾಟಕಗಳಿಗೂ ಮತ್ತು ಸಿನಿಮಾ ನಟನೆಗೂ ಏನು ವ್ಯತ್ಯಾಸ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಮತ್ತೆ ನಮ್ಮ ನಿರ್ದೇಶಕರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕರೆಕ್ಟ್ ಟೈಮ್ಗೆ, ಕರೆಕ್ಟ್ ಪ್ಲೇಸ್ಗೆ, ಕರೆಕ್ಟ್ ಪೀಪಲ್ ಜೊತೆ ಇರಬೇಕು ಅಂತ. ಸೊ ಅದು ನನಗೆ ಒಂದು ಅದ್ಭುತವಾದ ಟೀಮ್ ಜೊತೆ ಕೆಲಸ ಮಾಡುವಂತ ಅವಕಾಶ, ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸು. ಜಾಸ್ತಿ ಹೇಳೋಕ್ಕೇನಿಲ್ಲ. ಇದು ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೇಳ್ತೀನಿ. ಏನ್ ಸರ್? ರಂಗಭೂಮಿ ಅಂದ್ರೆ ನಾನು ಹವ್ಯಾಸಿ ರಂಗಭೂಮಿ ಅಂದ್ರೆ ನಮ್ಮ ಊರಲ್ಲಿ ನಮ್ದೇ ಟೀಮ್ ಇತ್ತು. ಆಕ್ಚುಲಿ ನಮ್ದೇ ಓನ್ ಟೀಮ್ ಇತ್ತು. ನಾವೊಂದು 15 ಜನ ಹುಡುಗರು ನಾವೇ ನಾಟಕಗಳನ್ನ ಬರೆದು ಹೊರಗಡೆ ಊರಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾ ಇದ್ವಿ. ಸೊ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಸಿನಿಮಾ ತಂಡಕ್ಕೆ ಇರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನು ಗಾಬ್ರಿ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಮಿಥುನ್ ತೀರ್ಥಹಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಿಥುನ್ ತೀರ್ಥಹಳ್ಳಿ ಅವನೇ. ಫಸ್ಟಿಂದ ಎಲ್ಲೇ ಪ್ರೆಸ್ ಮೀಟಿಗೆ ಹೋದ್ರು ಒಂದೇ ಊರು ಅಂತ ಮುಂಚೆಯಿಂದನೇ ಪರಿಚಯನ ನಿಮ್ಮ ಡೈರೆಕ್ಟ್ರಿಗೆ ನೀನು ಅಂತ ಒಂದಿತ್ತು. ಬಟ್ ನಟ ಮಿತ್ರರು ಅಂತ ಒಂದು ರಂಗಭೂಮಿ ತಂಡದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವರು ಅದರಲ್ಲೇ ಕೆಲಸ ಮಾಡಿದ್ದಾರೆ. ಬಟ್ ಅವ್ರು ಬಿಟ್ರ ಮೇಲೆ ನಾನು ಹೋಗಿದ್ದೀನಿ ಅಲ್ಲಿಗೆ. ಅದೊಂದು ಕನೆಕ್ಷನ್ ಇತ್ತು. ಆಮೇಲೆ ನಾನು ಬೇಸಿಕಲಿ ರಂಗಭೂಮಿ ಆದ್ರ ಮೇಲೆ ಡಿಗ್ರಿ ಮುಗಿಸ್ಕೊಂಡು ಡಿಗ್ರಿ ಮಾಡ್ತಿರುವಾಗ ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ. ಅದಾದ್ರ ಮೇಲೆ ಬೆಂಗಳೂರಿಗೆ ಬಂದೆ. ಒಂದಷ್ಟು ಆಡಿಷನ್ಸ್ ಕೊಟ್ಟೆ, ಏನು ವರ್ಕ್ ಆಗಿಲ್ಲ. ಅದಕ್ಕೆ ನನಗೆ ಸಿನಿಮಾ ಇಂಡಸ್ಟ್ರಿಲೇ ಇರಬೇಕು ಅನ್ನೋದೊಂದು ಹಠ ಇತ್ತು, ಏನ್ ಕೆಲಸ ಮಾಡಿದ್ರು ಪರವಾಗಿಲ್ಲ ಅಂತ. ಆಗ ನಾನು ಡೈರೆಕ್ಷನ್ ಟೀಮ್ ಚೂಸ್ ಮಾಡ್ಕೊಂಡೆ. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋಣ ಸದ್ಯಕ್ಕೆ, ಅಂದ್ರೆ ಏನೋ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ, ವರ್ಕ್ ಮಾಡ್ತಾ ಇರೋಣ. ನಂತರ ಅವಕಾಶ ಸಿಕ್ಕರೆ ಆಕ್ಟಿಂಗಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಹಾಗೆ ಒಂದು 2 ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ, 3 ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಮಾಡಿದೆ. ಇನಾಮ್ದಾರ್ ಅನ್ನೋ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಬೆಳಗಾಮಲ್ಲಿ ಶೂಟ್ ಆಗ್ತಿತ್ತು. ಆ ಟೈಮಲ್ಲಿ ಪೋಸ್ಟರ್, ಅದಕ್ಕಿಂತ ಮುಂಚೆ ಪೋಸ್ಟರ್ ನೋಡಿ ನಾನು ಕಳಿಸಿದ್ದೆ ಪ್ರೊಫೈಲು. ಶೂಟ್ ಮಾಡ್ತಿರುವಾಗ ಬೆಳಗಾಮಲ್ಲಿ ನನಗೆ ಕಾಲ್ ಬಂತು, ಹೀಗೆ ಒಂದ್ಸತಿ ಆಫೀಸಿಗೆ ಬರ್ತೀರಾ ಅಂತ. ಆಫೀಸಿಗೆ ಬಂದು ಆಡಿಷನ್ ಕೊಟ್ಟೆ. ಎಲ್ಲರೂ ಹೇಳಿದ್ದಾರೆ, ಅದು ಮತ್ತೆ ಹೇಳೋದು ಬೇಡ. ನಾನು ಹೆಂಗಂದ್ರೆ ಬಸ್ ಎಷ್ಟು ಗಂಟೆಗೆ ಕೇಳಿದ್ರು, ನಂದು ರಾತ್ರಿ 11 ಗಂಟೆಗೆ ಬುಕ್ ಮಾಡಿದ್ದೀನಿ ಅಂತ. ಇವರೆಲ್ಲರಿಗಿಂತ ಜಾಸ್ತಿ ಹೊತ್ತು ನಾನೇ ಇರ್ಬೇಕಾಯ್ತು. 11 ಗಂಟೆ ತನಕ ಅಲ್ಲೇ ಇದ್ದೆ ನಾನು. 11 ಗಂಟೆ ತನಕ ಆಡಿಷನ್ ಮಾಡಿದ್ರು. ಆಡಿಷನ್ ಮುಗಿಸ್ಕೊಂಡು ನಾನು ಮತ್ತೆ ಶೂಟಿಂಗಿಗೆ ಹೋದೆ. ಅದಾದ್ರ ಮೇಲೆ ರಿಹರ್ಸಲ್ಸ್ ಅಲ್ಲೂ ಕೂಡ ಹೆಂಗಾಗ್ತಾ ಹೋಯ್ತು ಅಂದ್ರೆ ಫಸ್ಟಿಗೆಲ್ಲ ಮಜಾ ಬರ್ತಿತ್ತು ರಿಹರ್ಸಲ್ಸ್. ಸಖತ್ತಾಗಿದೆ ಅಂತ ಹೋಗ್ತಾ ಅಂದ್ರೆ ಈ ಹೋಗ್ತಾ ಏನೋ
ಇವ್ರನ್ನ ಪ್ರಿನ್ಸಿಪಲ್ ನೋಡ್ದಂಗೆ ಆಗೋದು, ಅಯ್ಯಯ್ಯೋ ಯಾವಾಗ ಬಿಡ್ತಾರೇನೋ ಯಾವಾಗ ಬಿಡ್ತಾರೆ. ಅವ್ರೇನೋ ಇವತ್ತು ರಿಹರ್ಸಲ್ ಇಲ್ಲ, ಎಲ್ಲಾದ್ರೂ ಹೋಗಿ ಪ್ರೊಡ್ಯೂಸರ್ ಮೀಟಿಂಗ್ ಇದೆ ಅಂದ್ರೆ ಖುಷಿ ಆಗ್ಬಿಡೋದು. ಓ ಅಪ್ಪ ಪ್ರೊಡ್ಯೂಸರ್ ಮೀಟಿಂಗ್ ಇದೆ ಅಪ್ಪ ಅಂತ ಖುಷಿ ಆಗ್ಬಿಡ್ತಿತ್ತು. ಅದು ಆಮೇಲೆ ನಾವು 3 ಜನ ಹಿಂಗೆ ಹೋಗ್ತಾ 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 ಕ್ಲೋಸ್ ಆಗಿ ಜಗಳ ಮಾಡ್ಕೊಳ್ಳೋಷ್ಟೆಲ್ಲ ಕ್ಲೋಸ್ ಆಗ್ಬಿಟ್ವಿ. ಅಷ್ಟು 8 ತಿಂಗಳು ಆಡಿ ಇದು ರಿಹರ್ಸಲ್ಸ್ ಮಾಡಿ ಅವರು ಅವಾಗ ಒಂದು ಮಾತು ಹೇಳಿದ್ರು, ನಮ್ಮ ಡೈರೆಕ್ಟರ್ ಸರ್, ನೀವು ಈ ಸಿನಿಮಾ ಮುಗಿಯೋ ತನಕ ಯಾವುದೇ ಜಗಳ ಏನು ಮಾಡ್ಕೊಳಂಗಿಲ್ಲ, ಮುಗ್ದಾದ್ರ ಮೇಲೆ ನಿಮ್ಮ ಇಷ್ಟ ಹೊಡ್ಕೊಂಡ್ ಬೇಕಾದ್ರೆ ಏನಾದ್ರೂ ಮಾಡ್ಕೊಳ್ಳಿ, ನನ್ನ ಸಿನಿಮಾ ಆಗೋ ತನಕ ನೀವು ಏನು ಜಗಳ ಪಗಳ ಮಾಡ್ಕೊಳಂಗಿಲ್ಲ ಆ ಥರ ಆರ್ಡರ್ ಮಾಡಿಬಿಟ್ಟಿದ್ರು. ಶೂಟಿಂಗ್ ಟೈಮಲ್ಲೂ ಕಂಡೀಷನ್ಸ್ ಇದ್ವು. ಅಂದ್ರೆ ನೈಟ್ ಶೂಟ್ಸ್ ಜಾಸ್ತಿ ಇದ್ದಿದ್ರಿಂದ ನಿದ್ರೆ ಬಂದ್ಬಿಡೋದಲ್ಲ, ಕಡಿಮೆ ಊಟ ಮಾಡ್ರು ನಿದ್ರೆ ಬಂದ್ಬಿಡುತ್ತೆ ಅಂತ ಹೇಳಿ ಕಡಿಮೆ ಊಟ ಮಾಡಕ್ ಹೇಳ್ತಿದ್ರು. ಬಟ್ ನಮಗೆ ಭಾರಿ ಹೆಲ್ಪ್ ಆಯ್ತು. ಮೀನ್ಸ್ ಅನುಭವಿಸಿದೀವಿ, ಬೇರೆ ಕಡೆ ಶೂಟಲ್ಲೆಲ್ಲ ನಾವು ಜಾಸ್ತಿ ಊಟ ಮಾಡಿದಾಗ ನಿದ್ರೆ ಬರುತ್ತೆ, ನಾವು ಆದಷ್ಟು ಕಡಿಮೆ. ಮತ್ತೆ ಅವರು ಜಾಸ್ತಿ ಊಟ ಮಾಡ್ತಿರ್ಲಿಲ್ಲ, ಅವರು ಕಡಿಮೆನೆ ಊಟ ಮಾಡ್ತಿದ್ರು. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದರಲ್ಲಿ ಗಾಬ್ರಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅವರು ಇನ್ನೊಂದೇನಂದ್ರೆ ನನಗೆ ಇಷ್ಟ ಆಗಿದ್ದು, ಅವರು ಯಾರ ಕೈಲೂ ಆಕ್ಟ್ ಮಾಡಿಸ್ತಾ ಇರ್ಲಿಲ್ಲ. ಅವ್ರು ಏನ್ ಅನ್ಕೊಂಡಿದಾರಲ್ಲ ಆ ಕ್ಯಾರೆಕ್ಟರ್ ಆಗಿರ್ಬೇಕು, ಅವರು ಆ ತರದವ್ರನ್ನೇ ಚೂಸ್ ಮಾಡ್ತಾ ಇದ್ರು. ಮೀನ್ಸ್ ಇವನ್ ಒಳಗಡೆ ಒಬ್ಬ ಪೆಟ್ಟಿಗೆನ್ ನೋಡಿರ್ತಾರೆ ಅವರು, ಅವನೊಳಗಡೆ ಒಬ್ಬ ಸೂರ್ಯನ್ ನೋಡಿ, ನನ್ನೊಳಗಡೆ ಒಬ್ಬ ಗಾಬ್ರಿನ್ ನೋಡಿ ಆ ಥರನೇ ಸೆಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಮೀನ್ಸ್ ಅವರು ಆಕ್ಟ್ ಮಾಡಿಸ್ಬಾರ್ದು, ಅದಕ್ಕೆ ಅಷ್ಟು ಟೈಮ್ ತಗೊಂಡ್ರೇನು, ಒಂದು ಫುಲ್ ಡೇ ಟೈಮ್ ತಗೊಂಡು ಅಬ್ಸರ್ವ್ ಮಾಡಿ ಈ ಕ್ಯಾರೆಕ್ಟರ್ ಇವನೊಳಗೆ ಇದೊಂದು ಕ್ಯಾರೆಕ್ಟರ್ ಇದೆ, ಇದನ್ನೇ ಈಸಿ ಆಗುತ್ತೆ ಅನ್ನೋ ಥರ ತುಂಬಾ ಸ್ಟಡಿ ಮಾಡಿ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ತುಂಬಾ ಖುಷಿ ಇದೆ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು. ನಿದ್ದೆ ಇಲ್ಲದೆ, ನಾವಾದ್ರೂ ನಿದ್ರೆ ಮಾಡ್ತಿದ್ವಿ, ಅವರು ನಿದ್ದೆನೆ ಮಾಡ್ತಿರ್ಲಿಲ್ಲ ಶೂಟಿಂಗ್ ಟೈಮಲ್ಲಿ. ನಂದು ಪಾತ್ರ ಸರ್ ಆಲ್ರೆಡಿ ಹೇಳಿದ್ದಾರೆ, ಗಾಬ್ರಿ ಅನ್ನೋ ಕ್ಯಾರೆಕ್ಟ್ರು ಅಂದ್ರೆ ಒಂದು ಕೆಲವೊಂದು ಈಗ ಎಲ್ಲ ಸಿಚುವೇಶನ್ ಅಲ್ಲೂ ಹೆದರೋ ತರ ಕ್ಯಾರೆಕ್ಟ್ರು. ಮೀನ್ಸ್ ಒಂಥರ ನೆಗೆಟಿವ್, ಅಂದ್ರೆ ಹೆದರ್ತಿದ್ದಾನಂದ್ರೆ ಈಗ ಎಲ್ಲೋ ಒಂದ್ ಕಡೆ ಹೋಗೋಣ ಅಂದ್ರೆ ಬೇಡ ಗುರು ನಂಗೆ ಹೆದರಿಕೆ ಆಗತ್ತೆ, ನೆಗೆಟಿವಿಟಿ ಸರ್ ಹೇಳ್ದಂಗೆ ಆ ನೆಗೆಟಿವಿಟಿನ ಕ್ಯಾರಿ ಮಾಡೋ ತರ ಕ್ಯಾರೆಕ್ಟ್ರು. ಸುಮಾರು ಕಡೆ ಈಗ ಈ ಡಾರ್ಕ್ ಕಾಮಿಡಿ ಮೀನ್ಸ್ ನೆಗೆಟಿವಿಟಿ ಇರೋಲ್ಲಿ ಕಾಡಲ್ಲಿ ಹಾರರ್ ಟೈಮಲ್ಲಿ ಅದು ಕಾಮಿಡಿ ತರ ಕ್ಯಾರಿ ಆಗುತ್ತೆ. ಆ ತರ ಒಂದು ಮಜಾ ಕೊಡುವಂತ ಕ್ಯಾರೆಕ್ಟ್ರು ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ಸ್ ಹೇಳ್ತೀನಿ ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ.